ನಮಸ್ಕಾರ. ಶುಭ ಬೆಳಕು. ಈ ದಿನ ತಮಗೆ ಒಳ್ಳೆಯದಾಗಲಿ. ಇದು ಮೀಡಿಯಾ ವಾಚ್. ನಾನು ಶಶಿಧರ್ ಭಟ್. ಇವತ್ತಿನ ಪತ್ರಿಕೆಗಳನ್ನೆಲ್ಲ ತೆಗೆದುಕೊಂಡು ಬಂದಿದ್ದೇನೆ. ಹಲವು ಸುದ್ದಿಗಳಿವೆ. ಈ ಹಲವು ಸುದ್ದಿಗಳಲ್ಲಿ ನಾನು ಎರಡು ಪ್ರಮುಖ ಸುದ್ದಿಗಳ ಬಗ್ಗೆ ತಮ್ಮ ಜೊತೆ ಮಾತನಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ಒಂದು ಸುದ್ದಿ ಬಹುತೇಕ ಕನ್ನಡ ಪತ್ರಿಕೆಗಳಲ್ಲಿ ಇದಕ್ಕೆ ಮುಖಪುಟದ ಸ್ಥಾನ ಸಿಕ್ಕಿಲ್ಲ, ಯಾಕೋ ಗೊತ್ತಿಲ್ಲ. ನಮ್ಮ ಪತ್ರಿಕೆಗಳು ಅದು ಯಾವ ಸುದ್ದಿ ಅಂತ ತಾವು ಕೇಳಬಹುದು. ಈ ಸುದ್ದಿ ಬಗ್ಗೆ ನಾನು ಮಾತನಾಡಲೇಬೇಕಾಗಿತ್ತು. ಅದು ಇಡೀ ಒಂದು ದೇಶದ ಗಮನವನ್ನು ಸೆಳೆದಂಥ ಸುದ್ದಿ ಅದು. ಆ ಸುದ್ದಿಯ ಬಗ್ಗೆ ಕನ್ನಡದ ಪತ್ರಿಕೆಗಳು ಅಂಥ ಮಹತ್ವದ ಒಂದು ಸ್ಥಾನವನ್ನು ನೀಡಿಲ್ಲ. ಆದರೆ ನಿನ್ನೆ ರಾಷ್ಟ್ರೀಯ ವಾಹಿನಿಗಳಲ್ಲಿ ಅದೇ ಪ್ರಮುಖ ಸುದ್ದಿ ಆಗಿತ್ತು ಅನ್ನೋದು. ಅದು ಬಹಳ ಆಶಾದಾಯಕವಾದ ಬೆಳವಣಿಗೆ. ಅದು ಒಂದು ಬದಲಾವಣೆ ಕೂಡ ಕಾರಣ ಆಯಿತು. ಅದು ಉತ್ತರ ಪ್ರದೇಶದ ಹಾಥ್ರಸ್ನಲ್ಲಿ ನಡೆದಂತಹ ಮಹಿಳೆಯೊಬ್ಬಳ ಮೇಲಿನ ಅಮಾನುಷವಾದ ದಾಳಿ, ಅತ್ಯಾಚಾರಕ್ಕೆ ಸಂಬಂಧಪಟ್ಟಿದ್ದು. ನಿನ್ನೆ ಕಾಂಗ್ರೆಸ್ ಪಕ್ಷದ ನಾಯಕರಾಗಿರುವ ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು ಆ ಒಂದು ನೋವಿನ ಮಡುವಿನಲ್ಲಿ ಸಿಲುಕ ಕುಟುಂಬಕ್ಕೆ ಸಾಂತ್ವನ ಹೇಳುವ ಕೆಲಸವನ್ನು ಮಾಡಿದ್ರು. ನಿನ್ನೆ ಕೂಡ ದೆಹಲಿ ಮತ್ತು UPಯ ನಡುವೆ ವಾಹನ ಸಂಚಾರಕ್ಕೆ ತಡೆ ಒಡ್ಡಲಾಗಿತ್ತು. ಆದರೆ 10,000ಕ್ಕೂ ಹೆಚ್ಚು ಕಾಂಗ್ರೆಸ್ ಕಾರ್ಯಕರ್ತರು ಬಂದು ಜಯಘೋಷಗಳನ್ನು ಕೂಗಿದ್ರು. ನಂತರ ಉತ್ತರ ಪ್ರದೇಶದ ಆಡಳಿತ ಮಣಿಯಿತು. ಯಾಕೆಂದರೆ ಜನಶಕ್ತಿಯ ಮುಂದೆ ಯಾವುದೂ ಇಲ್ಲ. 5 ಜನರಿಗೆ ಆ ಸಂತ್ರಸ್ತ ಕುಟುಂಬವನ್ನು ನೋಡುವ ಅವಕಾಶವನ್ನು ಕಲ್ಪಿಸಲಾಯಿತು. 5 ಜನ ಹೋದರು. ಲಾಠಿ ಚಾರ್ಜ್ ಕೂಡ ಆಯಿತು. ಆದರೆ ಸಂಜೆಯ ಹೊತ್ತಿಗೆ ಹಾಥ್ರಸ್ನಲ್ಲಿ ವಾತಾವರಣವೇ ಬದಲಾಗಿತ್ತು. ನೋವು, ದುಃಖ, ಅಸಹಾಯಕತೆ. ಎಲ್ಲದಕ್ಕಿಂತ ನನಗೆ ಬಹಳ ಮುಖ್ಯವಾದದ್ದು ಇವತ್ತು ಪತ್ರಿಕೆಗಳಲ್ಲಿ ಬಂದ ಒಂದು ಫೋಟೋ. ಅದು ಪ್ರಿಯಾಂಕಾ ಗಾಂಧಿ ಆ ಸಂತ್ರಸ್ತ ಕುಟುಂಬದ ಹೆಣ್ಣು ಮಗಳನ್ನು ಅಪ್ಪಿಕೊಂಡು ಸಾಂತ್ವನ ಹೇಳುತ್ತಿರುವ ಒಂದು ದೃಶ್ಯ. ಆ ಚಿತ್ರವನ್ನು ನನಗೆ ಮರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬೆಳಗಿನಿಂದ ಕಾಡ್ತಾ ಇದೆ. ಒಂದು ಪ್ರೀತಿಯ ಒಪ್ಪುಗೆ, ಒಂದು ಸಮಾಧಾನ ಎಷ್ಟು ಮಹತ್ವದ್ದು ಅನ್ನೋದು ಇದು ತೋರಿಸಿಕೊಡುತ್ತೆ. ಎಲ್ಲವನ್ನು ಮರೆತು ಪ್ರಿಯಾಂಕಾ ಗಾಂಧಿ ಆ ಸಂತ್ರಸ್ತ ಹೆಣ್ಣು ಮಗಳ ಬೆನ್ನನ್ನು ನೇವರಿಸ್ತಾ ಇದ್ದಾಳೆ. ಆ ಹೆಣ್ಣು ಮಗಳು ತನ್ನ ದುಃಖ ಎಲ್ಲವನ್ನ ಸಮರ್ಪಿಸ್ತಿದ್ದಾಳೆ ಅಲ್ಲಿ. ಆ ಚಿತ್ರವನ್ನು ನನಗೆ ಕಾಡ್ತಾ ಇದೆ. ಇದು ಆಡಳಿತ ರೂಢ ಪಕ್ಷಕ್ಕೆ ಒಂದು ಪಾಠ ಆಗಬೇಕು. ಪ್ರೀತಿ, ಸಾಂತ್ವನದ ಮಹತ್ವ ಅವರಿಗೆ ಅರ್ಥ ಆಗಬೇಕು. ಆದರೆ ದೆಹಲಿಯಲ್ಲಿರುವ ಆಡಳಿತ, UPಯಲ್ಲಿರುವ ಆಡಳಿತ ತನ್ನ ಹೃದಯವನ್ನು ಕಲ್ಲಾಗಿಸಿಕೊಂಡಿದೆ. ಎಲ್ಲವನ್ನು ರಾಜಕಾರಣದ ದೃಷ್ಟಿಯಿಂದ ನೋಡ್ತಾ ಇದೆ. ಉತ್ತರ ಪ್ರದೇಶದಲ್ಲಿ ಠಾಕೂರ್ ಮತಗಳನ್ನು ಉಳಿಸಿಕೊಳ್ಳುವುದಕ್ಕಾಗಿ ಏನು 4 ನಡೆಸಿದ ಅತ್ಯಾಚಾರ ಪ್ರಕರಣವನ್ನು ಮುಚ್ಚಿ ಹಾಕುವ ಒಂದು ಯತ್ನ ಕೂಡ ನಡೀತು. ಆದರೆ ಈ ಬಾರಿ ಮಾಧ್ಯಮಗಳು ಅದಕ್ಕೆ ಅವಕಾಶ ಕೊಟ್ಟಿಲ್ಲ ಅನ್ನುವುದು ನನಗೆ ಸಂತಸದಾಯಕವಾದದ್ದು. ಮಾಧ್ಯಮದ ಒಬ್ಬ ವ್ಯಕ್ತಿಯಾಗಿ ಈ ಮಾಧ್ಯಮದ ಒತ್ತಡಕ್ಕೆ ಕೊನೆಗೂ ಸರ್ಕಾರ ಮಣಿಬೇಕಾಯಿತು. ಇದೆಲ್ಲ ಮುಗಿದ ಮೇಲೆ ಯೋಗಿ ಆದಿತ್ಯನಾಥ್ ಈ ಪ್ರಕರಣವನ್ನು CBIಗೆ ಒಪ್ಪಿಸುವ ಪ್ರಕಟಣೆಯನ್ನು ಮಾಡಿದರು. ನನಗೆ ಅನುಮಾನಗಳಿವೆ. CBI ಪ್ರಕರಣದಿಂದಲೂ ಕೂಡ ನ್ಯಾಯ ಹೊರಗೆ ಬರುತ್ತೆ ಅಂತ ನಾನು ನಂಬಿಲ್ಲ. ಯಾಕೆಂದರೆ ಉತ್ತರ ಪ್ರದೇಶದ ಪೊಲೀಸರು ಈಗಾಗಲೇ ಬಹುಮುಖ್ಯವಾದ ಸಾಕ್ಷ್ಯಗಳನ್ನು ನಾಶಪಡಿಸಿದ್ದಾರೆ ಅನ್ನುವ ಅನುಮಾನ ಕೂಡ ಇದೆ. ಯಾಕೆಂದರೆ ಸುಮಾರು 48 ಗಂಟೆಗಳ ಕಾಲ ಆ ಕುಟುಂಬವನ್ನು ಗೃಹ ಬಂಧನದಲ್ಲಿ ಇಡಲಾಗಿತ್ತಲ್ಲ, ಯಾಕೆ? ಆ ಹೆಣ್ಣುಮಗಳ ದೇಹವನ್ನು ಅನಾಥ ಹೆಣದಂತೆ ತೆಗೆದುಕೊಂಡು ಹೋಗಿ ಸುಡಲಾಯಿತಲ್ಲ, ಯಾಕೆ?
ಆ ಸಂದರ್ಭದಲ್ಲೂ ಆ ಕುಟುಂಬವನ್ನು ದೂರದಲ್ಲಿ ಇಡಲಾಯ್ತಲ್ಲ, ಯಾಕೆ? ಇದೆಲ್ಲ ಮೇಲ್ಜಾತಿ ಠಾಕೂರನ್ನು ಉಳಿಸುವ ಯತ್ನ ಅಲ್ವಾ? ಎಸ್, ಅದೇ ಯತ್ನ. ಆ ಯತ್ನವನ್ನು ಮಾಡಿತು. ಅದರಿಂದ ಆದರೆ CBIಗೆ ಒಪ್ಪಿಸಲಾಗಿದೆ ಅಂತ. ಆದರೆ ಭಾರತದ ಜನ ಸಂಪೂರ್ಣವಾಗಿ ಈ ಹೋರಾಟದಲ್ಲಿ ತೊಡಗಿದವರ ಪರವಾಗಿದ್ದರು. ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸುವುದರ ಪರವಾಗಿದ್ದರು. ಅದೇ ತೋರಿಸುತ್ತೆ ನೋಡಿ, ಇಲ್ಲೊಂದು ವರದಿ ಇದೆ, ಕೋಟಿ ದಾಟಿದ ವಿಡಿಯೋ ವೀಕ್ಷಣೆ ಅಂತ. ಸಂತ್ರಸ್ತೆಯ ಕುಟುಂಬದ ಪರವಾಗಿ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ನಡೆಸುವ ಹೋರಾಟದ ವಿಡಿಯೋಗಳನ್ನು ಫೇಸ್ಬುಕ್ ಹಾಗೂ ಇತರ ಜಾಲತಾಣಗಳಲ್ಲಿ 1.89 ಕೋಟಿಗೂ ಹೆಚ್ಚು ಮಂದಿ ವೀಕ್ಷಿಸಿದ್ದಾರೆ. ಸೆಪ್ಟೆಂಬರ್ 25ರಿಂದ ಅಕ್ಟೋಬರ್ 2ರವರೆಗೆ ಅವರು ನಡೆಸುವ ವಿವಿಧ ಹೋರಾಟಗಳ 20 ವಿಡಿಯೋಗಳು ಜಾಲತಾಣಗಳಲ್ಲಿವೆ. ಅವುಗಳಲ್ಲಿ ಹೆಚ್ಚಿನವು ಲೈವ್ ವಿಡಿಯೋಗಳಾಗಿದ್ದವು. ಈ ವಾರದಲ್ಲಿ ರಾಹುಲ್ ವಿಡಿಯೋಗಳನ್ನು ನೋಡಿದವರ ಸಂಖ್ಯೆಯು ಪ್ರಧಾನಿ ಮೋದಿಯವರ ವಿಡಿಯೋಗಳ ವೀಕ್ಷಣೆಗಿಂತ 2 ಪಟ್ಟು ಇತ್ತು. ಭಾರತದ ಜನ ಯಾರ ಪರವಾಗಿದ್ದಾರೆ ಈಗ ಅನ್ನೋದನ್ನು ಕೂಡ ಇದು ತೋರಿಸುತ್ತೆ. ಇನ್ನು ಸ್ಮೃತಿಗೆ ದಿಗ್ಬಂಧನ ಅಂತ ಇನ್ನೊಂದು ಸುದ್ದಿ ಕೂಡ ಇದೆ. ಸಂತ್ರಸ್ತೆಯ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಮಾಡಿದ್ರು ಅಂತ. ಏನೇ ಇರಲಿ, ಇದು ಆಡಳಿತಾರೂಢ ಪಕ್ಷಕ್ಕೆ ಕಣ್ಣು ತೆರೆಸಬೇಕು ಅಂತ, ಹೃದಯದ ಬಾಗಿಲನ್ನು ತೆರೆಸಬೇಕು. ಹೃದಯದ ರಾಜಕಾರಣವನ್ನು ಮಾಡಿ, ರಕ್ತದ ರಾಜಕಾರಣ ಅಲ್ಲ. ರಕ್ತದ ರಾಜಕಾರಣ ನಿಮಗೆ ಲಾಂಗ್ ರನ್ನಲ್ಲಿ ಏನನ್ನೂ ಕೊಡಲ್ಲ. ಹೃದಯದ ಕವಾಟಗಳನ್ನು ತೆರೆದಿದ್ದರೆ, ಜನರನ್ನ ಒಳಗೆ ಬಿಟ್ಟರೆ ಜನ ನಿಮಗೆ ಅಧಿಕಾರವನ್ನು ಕೊಡ್ತಾರೆ. ಕ್ಷುಲ್ಲಕ ಜಾತಿ ರಾಜಕಾರಣವನ್ನು ಮಾಡ್ತಾ ನೊಂದ ಕುಟುಂಬಗಳನ್ನು ಹತ್ತಿಕ್ಕುವ ಯತ್ನ ನೀವು ಮಾಡ್ತಾ ಹೋದರೆ ಯಾವತ್ತೂ ಕೂಡ ಇತಿಹಾಸ ನಿಮ್ಮನ್ನು ಕ್ಷಮಿಸೋದಿಲ್ಲ. ಸೊ ಇದರ ಬಗ್ಗೆ ಇನ್ನಷ್ಟು ಮಾತಾಡಬೇಕಿತ್ತು. ನಾನು ಇನ್ನೊಂದು ಸಮಯವನ್ನು ಉಪಯೋಗಿಸ್ಕೊಂಡು ಹೇಳ್ತೇನೆ, ಯಾಕಂದರೆ ನಾನು ಇನ್ನೊಂದು ವಿಚಾರವನ್ನು ಮಾತನಾಡಲೇಬೇಕಾಗಿದೆ. ಅದು ಮಾಧ್ಯಮಗಳಿಗೂ ಸಂಬಂಧಪಟ್ಟಿದೆ. ನಿನ್ನೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಆಡಿರುವ ಮಾತುಗಳು, ಅವರು ಒಂದು ವಾಹಿನಿಗೆ ಬಂದು ಮಾತನಾಡಿದ್ರು. ಅವರ ಮಾತಿನಲ್ಲಿ ಸಿಟ್ಟಿತ್ತು, ಕೋಪ ಇತ್ತು, ಕಾರಣಗಳಿತ್ತು. ಆದರೆ ಅವರ ಹೇಳಿಕೆಯನ್ನು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ತಿರುಚುವ ಕೆಲಸವನ್ನು ಪತ್ರಕರ್ತರೇ ಮಾಡಿದರು. ಅದೇನು ಅದರ ಬಗ್ಗೆ ನಾನು ಇವತ್ತು ನಿಮ್ಗೆ ಮಾತನಾಡಲೇಬೇಕು. ನನ್ನ ಅನಿಸಿಕೆಯನ್ನು ತಮ್ಮ ಜೊತೆ ನಾನು ಹಂಚ್ಕೋಬೇಕು. ಅದಕ್ಕೆ ಸಂಬಂಧಪಟ್ಟಂಥ ಸುದ್ದಿಯನ್ನು ಮೊದಲು ಓದ್ಬಿಡ್ತೀನಿ. ಇದು ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದದ್ದು. ಹೆಸರು ಬಹಿರಂಗಕ್ಕೆ HD ಕುಮಾರಸ್ವಾಮಿ ಆಗ್ರಹ, ಮಾಜಿ CM ಯಾರು ಹೇಳಿ. ಡ್ರಗ್ಸ್ ಪ್ರಕರಣದಲ್ಲಿ ನಿರೂಪಕಿ ಅನುಶ್ರೀ ಅವರ ವಿಚಾರಣೆ ನಡೆಸದಂತೆ ಪ್ರಭಾವ ಬೀರಲು ಯತ್ನಿಸಿದ ಹಾಗೂ ನಿರೂಪಕಿಯ ಜೊತೆ ಸಂಪರ್ಕದಲ್ಲಿದ್ದ ಮಾಜಿ ಮುಖ್ಯಮಂತ್ರಿ ಯಾರು ಎಂಬುದನ್ನು ಬಹಿರಂಗಪಡಿಸಬೇಕು ಅಂತ JDS ಶಾಸಕಾಂಗ ಪಕ್ಷ ನಾಯಕ HD ಕುಮಾರಸ್ವಾಮಿ ಆಗ್ರಹಪಡಿಸೋರು ಈ ಸುದ್ದಿ. ಅವರು ನಿನ್ನೆ ಸುವರ್ಣ ವಾಹಿನಿಯಲ್ಲಿ ಬಂದಿದ್ದರು. ಅವರಿಗೆ ಸಿಟ್ಟಿತ್ತು. ಸಿಟ್ಟಿನಲ್ಲಿ ಅವರು ಮಾತನಾಡಿದ್ರು. ಗಂಡಸ್ತನ ಇದೆಯಾ ನಿಮಗೆ ಅಂತ ಮಾಧ್ಯಮಗಳನ್ನು ಕೂಡ ಪ್ರಶ್ನಿಸಿದರು. ಸೊ ಇದು ಕುಮಾರಸ್ವಾಮಿ ಅವರಿಗೆ ಕೇಳಬಾರ್ದಾಗಿತ್ತು ಅನ್ನುವ ಮಾತುಗಳನ್ನು ಮಾಧ್ಯಮ ಮಿತ್ರರುಗಳೇ ತಮ್ಮ ಸ್ಟೇಟಸ್ಗಳಲ್ಲಿ ನಾನು ಪ್ರಕಟ ಮಾಡಿದ್ದೇನೆ ನೋಡಿದೆ. ನನ್ನದು ಪ್ರಶ್ನೆ ಇದೆ, ಅವರು ಕೇಳಿದ್ರಲ್ಲಿ ಏನು ತಪ್ಪಿದೆ? ಮೊದಲನೇದಾಗಿ, ಇಡೀ ಈ ಒಂದು ಡ್ರಗ್ಸ್ನಲ್ಲಿ ಹೆಸರನ್ನು ಹೇಳದೆ ನೀವು ಬಟ್ಟೆಯಲ್ಲಿ ಕಲ್ಲು ಹಾಕಿ ಎಷ್ಟು ಜನರಿಗೆ ಹೊಡೆದಿದ್ದೀರಿ? ಮಾಧ್ಯಮದವರೇ, ನಾವು ಆತ್ಮವಿಮರ್ಶೆ ಮಾಡ್ಕೋಬೇಕಲ್ವ? ನಾವು ದೇವಲೋಕದಿಂದ ಇಳಿದು ಬಂದ ದೈವ ಪ್ರತಿನಿಧಿಗಳಲ್ಲ. ಮೊದಲು 3 ಮಹಾನ್ ನಾಯಕ ನಟರು ಇದ್ದಾರೆ ಅಂತ ಹಾಕಿದ್ರಿ, ನಟಿಯರು ಇದ್ದಾರೆ ಅಂತ ಹಾಕಿದ್ರಿ. ಹೀಗೆ ಪ್ರತಿದಿನ ಸುಳ್ಳುಗಳನ್ನು ಪ್ರಚಾರಪಡಿಸುವ ಕೆಲಸ ನಡೆದಿಲ್ವ? ಈಗ ಈ ವಿಚಾರಕ್ಕೆ ಬರೋಣ. ಕುಮಾರಸ್ವಾಮಿ ಅವರು ಹೇಳಿದ್ದು, ಸೊ ಅನುಶ್ರೀ ಅವರಿಗೆ ಮಾಜಿ ಮುಖ್ಯಮಂತ್ರಿಯೊಬ್ಬರು ಫೋನ್ ಮಾಡಿದ್ರು ಅನ್ನೋದೇನು ಸುದ್ದಿ. ಆ ಮಾಜಿ ಮುಖ್ಯಮಂತ್ರಿ ಬಿಡಿಸುವುದಕ್ಕೆ ಯತ್ನ ಮಾಡಿದರು. ಯಾರೋ ಒಬ್ಬರು ಮಾಜಿ ಮುಖ್ಯಮಂತ್ರಿ ಅಂತ ಕೆಲಸ ಮಾಡಿದರೆ ಅದು ತಪ್ಪು, ಅನುಮಾನ ಬೇಕಾಗಿಲ್ಲ. ಆದರೆ ಈ ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವರು ಹೇಳಿದಾಗ 6 ಜನ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ. ಈ 6 ಜನರ ಮೇಲೂ ನೀಡ್ಲ್ ಆಫ್ ಸಸ್ಪಿಷನ್ ತಿರುಗುವ ಹಾಗೆ ಮಾಡಿದ್ರಲ್ಲ,
ಈ 6 ಮುಖ್ಯಮಂತ್ರಿಗಳಲ್ಲಿ ಯಾರೋ ಒಬ್ಬರು ಮಾಡಿದ್ರೆ 5 ಜನ ಮಾಡಿರುವ ತಪ್ಪುಗಳಿದೆ. ಯಾರೋ ಒಬ್ಬ ಮುಖ್ಯಮಂತ್ರಿ ಮಾಡಿದ್ರು, ಮಾಜಿ ಮುಖ್ಯಮಂತ್ರಿ, ಫೈನ್. ಉಳಿದ 5 ಜನ ಅವರನ್ನು ಸಂಶಯದಿಂದ ನೋಡೋ ಹಾಗೆ ಮಾಡಿದ್ರಲ್ವ. ಪ್ರತಿದಿನ ಅವರ ಅಭಿಮಾನಿಗಳು, ಅವರು ಪ್ರೀತಿಸುವವರು, ಅವರ ಕುಟುಂಬದವರು ಇವರನ್ನೇ ಸಂಶಯದಿಂದ ನೋಡಿದರೆ ಅವರ ಮಾನಸಿಕ ಸ್ಥಿತಿ ಹೇಗಿರಬಹುದು? ಓಕೆ, ನಿಮಗೆ ಪೊಲೀಸ್ ಸೋರ್ಸ್ಗಳು ಯಾರೋ ಸುದ್ದಿ ಕೊಟ್ಟರು, ಹಾಗಾದರೆ ಹೆಸರಿಲ್ಲದೆ ಹಾಕುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವ ಪ್ರಶ್ನೆಯನ್ನು ಒಬ್ಬ ಪತ್ರಿಕೋದ್ಯಮಿಯ ಕೇಳ್ಕೋಬೇಕಲ್ವ. ನಮಗೆ ಯಾರು ಸುದ್ದಿ ಕೊಡ್ತಾನೆ ಅವನ ಉದ್ದೇಶ ಬೇರೆ ಏನಾದರೂ ಇರೋಕ್ಕೆ ಸಾಧ್ಯ ಇದೆಯಾ, ಇದರ ರಾಜಕೀಯ ಕಾರಣಗಳಿದೆಯಾ ಅಂತ ಆಲೋಚನೆ ಮಾಡಬೇಕಲ್ವ. ಅವನು ನಿಮ್ಮ ನಿಜವಾದ ಸೋರ್ಸ್ ಆದರೆ ಹೆಸರೇ ಯಾಕೆ, ಯಾವ ನೋ ಇಶ್ಯೂ. ಇಂಥ ಮಾಜಿ ಮುಖ್ಯಮಂತ್ರಿ ಅವರ ಮಗದ ಜೊತೆ ಸಂಪರ್ಕ ಇತ್ತು. ಅದ್ರ ಜೊತೆಗೆ ಸಂಪರ್ಕದ ಬಗ್ಗೆ ನಾನು ಹೇಳ್ತೀನಿ, ಒಂದು ಸಲ ಫೋನ್ ಕಾಲ್ನಲ್ಲಿ ಏನೋ ಲಿಸ್ಟ್ ಇತ್ತು ಅನ್ನೋ ಕಾರಣಕ್ಕೆ ಅವರು ಅದರ ಭಾಗಿದಾರರು ಅನ್ನೋದೇ ಅಯೋಗ್ಯತನ. ಅವ್ರು ಇಂಥದ್ದೇ ಮಾತಾಡಿದ್ರು ಅಂತ ನಿಮ್ಗೆ ಹೆಂಗೆ ಗೊತ್ತದು? ಅನುಶ್ರೀ ಒಪ್ಕೊಂಡಿದ್ದಾರಾ? ಯಾಕಂದರೆ ಅದು ಗೊತ್ತಿರುವುದು ಇಬ್ಬರಿಗೆ ಮಾತ್ರ, ಅನುಶ್ರೀ ಅವರಿಗೆ ಗೊತ್ತಿರಬೇಕು ಅಥವಾ ಮಾಜಿ ಮುಖ್ಯಮಂತ್ರಿ ಗೊತ್ತಿರಬೇಕು. ಸತ್ಯ ಅವರಲ್ಲಿ ಒಬ್ಬರು ರಿವೀಲ್ ಮಾಡಿರಬೇಕು. ಆ ರಿವೀಲ್ ಮಾಡಿದ್ದರೆ ಆವಾಗ ನೀವು ಬಂದು ಹೇಳಬೇಕು, ಎಸ್ ಅಕಾರ್ಡಿಂಗ್ ಟು ಅವರ್ ಸೋರ್ಸ್ ಹೀಗೆ ಇವ್ರು ಹೀಗೆ ಹೇಳಿದ್ರು ಅಂತ ಹೇಳಬೇಕು. ಆದರೆ ಇಡೀ ಪ್ರಕರಣದಲ್ಲಿ ಪೊಲೀಸರ ವರ್ತನೆ ನಮಗೆ ಸಂಶಯವನ್ನು ಉಂಟು ಮಾಡುವಂತಿದೆ. ಏನೋ ಬೇರೆ ಉದ್ದೇಶದಿಂದ ಇದನ್ನು ಮಾಡಲಾಗ್ತಾ ಇದೆಯಾ? ರಾಜಕೀಯ ಕಾರಣಕ್ಕಾಗಿ ಇಂಥ ಸುದ್ದಿಗಳನ್ನು ಹರಿಬಿಡ್ತಾ ಇದ್ದಾರೆ ಪೊಲೀಸರು. ಈ ಪ್ರಕರಣವನ್ನು ಜೀವಂತವಾಗಿ ಇಡೋದಕ್ಕೆ ಈ ಸುದ್ದಿಗಳನ್ನು ಹರಿಬಿಡಲಾಗ್ತಾ ಇದೆಯಾ? ಅಥವಾ ಈ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಈಗ 2 ಉಪಚುನಾವಣೆಗಳೇನು ನಡೀತಾ ಇವೆ, ಶಿರಾ ಮತ್ತು ರಾಜರಾಜೇಶ್ವರಿ ನಗರ, ಈ ಉಪಚುನಾವಣೆಯಲ್ಲಿ ರಾಜಕೀಯ ಲಾಭ ಪಡೆಯುವ ಉದ್ದೇಶದಿಂದ ಇದನ್ನ ಹರಿಬಿಡಲಾಗ್ತಾ ಇದೆಯಾ? ಯಾಕೆಂದರೆ ನೀಡ್ ಆಫ್ ಸಸ್ಪಿಷನ್ JDS ಮತ್ತು ಕಾಂಗ್ರೆಸ್ನ ಮೇಲೆ ಬರಲಿ ಅನ್ನುವ ಉದ್ದೇಶ ಇರ್ಬೋದಲ್ವ ಪೊಲೀಸರದ್ದು. ಪೊಲೀಸರು ಬಹುಮಟ್ಟಿಗೆ ಆಡಳಿತಾರೂಢ ಪಕ್ಷದ ಗುಲಾಮರಾಗಿರ್ತಾರೆ. ಸ್ವತಂತ್ರ ಅಸ್ತಿತ್ವ ಪೊಲೀಸರಿಗೆ ಇಲ್ಲದಿರುವ ಕಾಲಘಟ್ಟ ಇದು. ಅದಕ್ಕೆ ನಾನು ಪೊಲೀಸರಿಗೆ ದೂಷಿಸಲಾರೆ, ಈ ವ್ಯವಸ್ಥೆ ಆ ಹಂತಕ್ಕೆ ಬಂದಿದೆ. ಅವನು ಮಾತು ಕೇಳಿದ್ರೆ ಅವ್ನು ಎತ್ಬಿಟ್ಟು ಎಲ್ಲೋ ನೀರು ಏನೂ ಸಿಗದಿರೋ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡ್ತೀರಿ. ಸೊ ಆ ಕಾರಣಕ್ಕೆ ಅನಿವಾರ್ಯವಾಗಿ ಅವರು ಇಂತಹ ಒಂದು ಸುದ್ದಿಗಳನ್ನ ಹರಡ್ಬೋದು ರಾಜಕೀಯ ಒತ್ತಡದಿಂದ. ನನಗೆ ಹಾಗೆ ಕಾಣುತ್ತೆ, ರಾಜಕೀಯ ಒತ್ತಡದಿಂದ ಇದನ್ನು ಹರಡ್ತಾ ಇದ್ದಂಗೆ ಅನಿಸುತ್ತೆ. ನೀವೀಗ ಮಾಜಿ ಮುಖ್ಯಮಂತ್ರಿಗಳ ಹೆಸರು ಹೇಳದೇನೆ ಹಾಕ್ಬಿಟ್ಟು ಇದು ಮಾಡಿದ್ದೆ ನ್ಯಾಯನ, ಧರ್ಮನ ಇದು? ಎಷ್ಟು ಜನರ ಮೇಲೆ, ಈಗ ಫಾರ್ ಎಕ್ಸಾಂಪಲ್ ಈಗ ಯಾರೋ ಒಬ್ಬರು ಅಂತ ಇಟ್ಕೊಳ್ಳಿ, ಇಡೀ ದಾಳದಲ್ಲಿ ಯಾರೋ ಒಬ್ಬರು ಆ್ಯಂಕರ್ ಒಬ್ಬರು ಯಾವುದೋ ಕಾರಣಕ್ಕೆ ಫೋನ್ ಮಾಡಿದರು ಅನುಶ್ರೀಗೆ ಅಂದ್ಕೊಳ್ಳಿ, ಉದಾಹರಣೆಗೆ ಹೇಳ್ತಾ ಇರೋದು ನಾನು. ನೀವು ನಾಳೆ ಬಂದುಬಿಟ್ಟು ರಾಷ್ಟ್ರೀಯವಾದಿ ಪತ್ರಕರ್ತರೊಬ್ಬರ ಜೊತೆ ಅನುಶ್ರೀ ಮಾತಾಡಿದ್ರು, ರಾಷ್ಟ್ರೀಯವಾದಿ ಪತ್ರಕರ್ತರು ಹಾಗೆ ಅನುಶ್ರೀಗೆ ಮಾತುಕತೆ ನಡೆದಿತ್ತು, ಇವ್ರ ನಡುವೆ ಸಂಬಂಧ ಇದೆಯಾ ಅಂತ ಹಾಕಿದರೆ ಈ ರಾಷ್ಟ್ರೀಯವಾದಿ ಪತ್ರಕರ್ತರ ಕಥೆ ಏನು? ರಾಷ್ಟ್ರೀಯವಾದಿ ನಿರೂಪಕರು ಏನು ಮಾಡಬೇಕು? ಈಗ ಬಹುತೇಕ ಜನ ರಾಷ್ಟ್ರೀಯವಾದಿ ನಿರೂಪಕರೇ ಇರೋದಲ್ವ, ಆ್ಯಂಕರ್ಸ್ಗಳು ಅಲ್ವಾ? ಈ ರಾಷ್ಟ್ರೀಯವಾದಿ ನಿರೂಪಕರೊಬ್ಬರು ಅಂತಂದ್ಬಿಟ್ರೆ ಒಂದೊಂದು ಚಾನಲ್ನಲ್ಲಿ ಒಬ್ಬೊಬ್ಬರು ಸೀನಿಯರ್ ರಾಷ್ಟ್ರೀಯವಾದಿ ನಿರೂಪಕರಿದ್ದಾರೆ. ಎಷ್ಟು ಜನ ಇದ್ದಾರೆ, ಅವರಿಗೆಲ್ಲರಿಗೂ ನೀವು ತಲೆ ಮೇಲೆ ಇನ್ನು ಕೂಡಿಸ್ದಾಗಲ್ವ? ಅವ್ರು ಯಾರ ಹತ್ರ ಹೇಳಬೇಕು? ಯೋಚನೆ ಮಾಡಿ. ಖ್ಯಾತ ನಿರೂಪಕರೊಬ್ಬರಿಗೆ ಜೊತೆ ಅನುಶ್ರೀ ಮಾತಾಡಿದ್ರು, ಡ್ರಗ್ ಸಂಬಂಧ ಇತ್ತು ಅಂದರೆ ಈ ಖ್ಯಾತ ನಿರೂಪಕರೆಲ್ಲ ಪಾಪ ಮನೆಗೆ ಹೋಗಿ ಏನು ಮಾಡಬೇಕು? ಹೆಂಡತಿಗೆ ಏನು ಉತ್ತರ ಕೊಡಬೇಕು? ಸ್ನೇಹಿತರಿಗೆ ಏನು ಉತ್ತರ ಕೊಡಬೇಕು? ಕುಟುಂಬ ವರ್ಗದವ್ರಿಗೆ ಏನು ಉತ್ತರ ಕೊಡಬೇಕು? ಅದರಲ್ಲಿ ಯಾರೋ ಒಬ್ಬರು ಕಳ್ಳ ಇರ್ಬೋದು, ಒಬ್ಬ ಸುಳ್ಳ ಇರ್ಬೋದು. ಹಾಗಂತ ಇಡೀ ಸಮುದಾಯವನ್ನು ಎತ್ತಿ ಹೇಳೋದು ಎಷ್ಟು ಮಟ್ಟಿಗೆ ಸರಿ? ಇದೇ ಪ್ರಶ್ನೆಯನ್ನು ಕುಮಾರಸ್ವಾಮಿ ಎತ್ತಿದ್ದಾರೆ. ಇದು ರಿಲೆವೆಂಟ್ ಆದ ಪ್ರಶ್ನೆ. ಮಾಜಿ ಮುಖ್ಯಮಂತ್ರಿ ಹಾಗೂ ಮಾಜಿ ಮುಖ್ಯಮಂತ್ರಿ ಒಬ್ಬರ ಮಗ ಅನುಶ್ರೀ ಜೊತೆ ಸಂಪರ್ಕದಲ್ಲಿದ್ದರು, ಪ್ರಕರಣದ ತನಿಖೆಯ ಮೇಲೆ ಪ್ರಭಾವ ಬೀರಲು ಯತ್ನಿಸಿದರು ಎಂಬ ಮಾಧ್ಯಮ ವರದಿಗಳ ಕುರಿತು ಶನಿವಾರ ಹರಿಹಾಯ್ದ ಅವರು ಯಾರು ಆ ಮಾಜಿ ಮುಖ್ಯಮಂತ್ರಿ ಎಂಬ ಸತ್ಯವನ್ನು ಹೇಳಬೇಕು, ತಪ್ಪಿದರೆ ಕಪೋಲಕಲ್ಪಿತ ಸುದ್ದಿಗಳನ್ನು ಪ್ರಸಾರ ಮಾಡುತ್ತಿರುವ ಮಾಧ್ಯಮಗಳ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಿದರು. ಇಟ್ ಈಸ್ ಪರ್ಫೆಕ್ಟ್. ಯಾರು ಅಂತ ಹೇಳಿ ಸುಮ್ಮನೆ ಯಾಕೆ ಗಾಳಿಯಲ್ಲಿ ಹಾರಿಬಿಡ್ತೀರಿ? ಕಂಡ್ಕಂಡಿದ್ದನ್ನು ಪೊಲೀಸರು ಹೇಳಿದ ಒಂದು ಮಾತನ್ನು ಕೊಟ್ಟರೆ ನಿಮ್ಮ ಸೋರ್ಸ್ ಅದನ್ನು ಚೆಕ್ ಮಾಡಬೇಕಲ್ವ? ಚೆಕ್ ಮಾಡಿ ಸುದ್ದಿ ಪ್ರಸಾರ ಮಾಡಬೇಕಲ್ವ? ಇದನ್ನು ಯಾಕೆ ಅವರು ಸಾರ್ವಜನಿಕ ಬದುಕಿನಲ್ಲಿ ಇದ್ದಾರೆ ಅಂತ ಕಾರಣಕ್ಕೆ ಅವರು ನೀವು ಬೇಕಾಬೇಟೆ ಅವ್ರ ಮಾನ ಹರಾಜಾಗ್ಬೋದಾ? ಅವರು ಸಾರ್ವಜನಿಕ ಬದುಕಿನಲ್ಲಿ ಇರೋದೇ ಅಪರಾಧನ? ಅವರಿಗೊಂದು ಮಗ ಇರೋದೇ ಅಪರಾಧನ?
ನಿಮ್ಮ ಹತ್ರ ಯಾವ ಸಾಕ್ಷ್ಯಾಧಾರ ಇದೆ? ಯಾವ ಸಾಕ್ಷ್ಯಾಧಾರಗಳನ್ನು ಇಟ್ಟುಕೊಂಡು ತಾವು ಮಾತನಾಡ್ತಿದ್ದೀರಿ? ಹೇಳಬೇಕಲ್ವ? ಇದು ನನಗನ್ಸುವ ಕುಮಾರಸ್ವಾಮಿಯವರನ್ನು ಸಕಾಲಿಕವಾದದ್ದು, ಅದರ ಜೊತೆಗೆ ಅವ್ರು ಮಾಡಲೇಬೇಕಾದ್ದು ಅಂತ. ಡ್ರಗ್ಸ್ ಪ್ರಕರಣದಲ್ಲಿ ಮಂಗಳೂರು ಪೊಲೀಸರು ನೋಟಿಸ್ ನೀಡಿದ ಬಳಿಕ ಆ ನಿರೂಪಕಿ 3 ರಾಜಕೀಯ ಪಕ್ಷಗಳ ಮುಖಂಡರ ಜೊತೆ ಚರ್ಚೆ ಮಾಡಿದ್ದಾರೆ. 2 ಬಾರಿ ಮುಖ್ಯಮಂತ್ರಿಯಾಗಿದ್ದ ಮಾಜಿ ಮುಖ್ಯಮಂತ್ರಿಯ ಜೊತೆಗೂ ಚರ್ಚಿಸಿದ್ದಾರೆ ಎಂಬ ಸುದ್ದಿ ಪ್ರಸಾರ ಮಾಡಲಾಗಿದೆ. ರಾಜ್ಯದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ ಎಂ ಕೃಷ್ಣ, ವೀರಪ್ಪ ಮೊಯ್ಲಿ, ನಾನು, ಸಿದ್ದರಾಮಯ್ಯ, ಡಿ ವಿ ಸದಾನಂದ ಗೌಡ ಮತ್ತು ಜಗದೀಶ್ ಶೆಟ್ಟರ್ ಇದ್ದೇವೆ. ನಿರೂಪಿಕೆಯ ಪ್ರಕರಣದಲ್ಲಿ ಇರುವವರು ಯಾರು ಎಂಬುದನ್ನು ಹೇಳಬೇಕಲ್ವೇ ಅಂತ ಪ್ರಶ್ನಿಸಿದರು. ಒಂದು ಬಹಳ ಸ್ಪಷ್ಟವಾಗಿಂಥ ಸ್ಥಿತಿಯಲ್ಲಿ ಏನಾಗುತ್ತೆ ಗೊತ್ತಾ? ಈಗ ಅನುಶ್ರೀ ಅವರು ಅಂಥ ಅಪರಾಧವನ್ನು ಮಾಡಿದ್ದಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಅದು ಪ್ರೂವ್ ಆದರೆ ಎಸ್, ಅವ್ರಿಗೆ ಶಿಕ್ಷೆ ಆಗಬೇಕು. ಬಟ್ ಇಂಥ ಆರೋಪ ಬಂದಂಥ ಸಂದರ್ಭದಲ್ಲಿ ಮನುಷ್ಯ ಸಹಜವಾಗಿ ತನ್ನ ಬಗ್ಗೆ ಗೊತ್ತಿರುವ ಯಾರಿಗೋ ಫೋನ್ ಮಾಡೋ ಸಾಧ್ಯತೆ ಇರುತ್ತೆ. ಯಾರೋ ಮುಖ್ಯಮಂತ್ರಿಗಳ ಮಗನೂ ಇರ್ಬೋದು, ಮುಖ್ಯಮಂತ್ರಿಗೂ ಫೋನ್ ಮಾಡೋಕ್ಕೆ ಟ್ರೈ ಮಾಡಿರ್ಬೋದು. ಅದು ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿರುತ್ತೆ. ಹಾಗೆ ರೆಕಾರ್ಡ್ ಆದೆ ಅನ್ನುವ ಕಾರಣಕ್ಕಾಗಿಯೇ ನೀವು ಆ ರಾಜಕಾರಣಿಯನ್ನು, ಮುಖ್ಯಮಂತ್ರಿಯ ಮಗನನ್ನು ಹೇಗೆ ಟೀಕಿಸ್ತೀರಿ? 1000 ಜನ ಗೊತ್ತಿದ್ದವ್ರಿಗೆ ಫೋನ್ ಮಾಡುತ್ತಿರ್ತಾರೆ. ಈಗ ನಾನು ಹೇಳಿದಾಗ ಈ ನಿರೂಪಕರ ಫೋನಿಗೂ ಮಾಡಿರ್ಬೋದು ಯಾರಾದರೂ ಒಬ್ಬರು. ಆ ಕಾರಣಕ್ಕೆ ನಿರೂಪಕರು ಪರಿಚಯ ಇರುವವರು ಆಗಿರ್ಬೋದು. ಆ ಕಾರಣಕ್ಕೆ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಅರ್ಥನ? ಫೋನ್ ಮಾಡೋದೇ ತಪ್ಪ? ಫೋನ್ ಮಾಡೋದೇ ಅಪರಾಧನ? ಫೋನ್ನಲ್ಲಿ ಇದೇ ವಿಚಾರವನ್ನು ಚರ್ಚೆ ಮಾಡಿದರು ಅನ್ನುವುದಕ್ಕೆ ದಾಖಲೆಗಳಿರಬೇಕು. ಸೊ ಹಾಗೇ ಆ ಮಾಜಿ ಮುಖ್ಯಮಂತ್ರಿನೋ, ಆ ಮಾಜಿ ಮುಖ್ಯಮಂತ್ರಿ ಮಗನೋ ಬಿಡಿಸುವ ಯತ್ನ ನಡೆಸಿರ್ಬೇಕು. ಅದಕ್ಕೆ ಸಾಕ್ಷ್ಯಗಳಿರಬೇಕು. ಪೊಲೀಸರ ಮೇಲೆ ಒತ್ತಡ ಹೇಳುವ ಪ್ರಯತ್ನ ಮಾಡಿದ್ರೆ ಪೊಲೀಸರು ಬಂದು ಹೇಳಬೇಕು, ಎಸ್, ನನ್ನ ಮೇಲೆ ಇಂತಹ ಮಾಜಿ ಮುಖ್ಯಮಂತ್ರಿಯ ಮಗ ಒತ್ತಡ ಹೇರೋದಕ್ಕೆ ಪ್ರಯತ್ನ ಮಾಡಿದ್ರು, ಅನುಶ್ರೀಯನ್ನು ಬಿಡಿಸೋದಕ್ಕೆ ಯತ್ನ ಮಾಡಿದ್ರು ಅಂತ ಹೇಳಬೇಕು. ಹೆಸರು ಹೇಳ್ಕೊಂಡು ಹೇಳಬೇಕು. ಆವಾಗ ಅದಕ್ಕೆ ಬೆಲೆ, ಅದಕ್ಕೆ ಗೌರವ. ಅದು ಬಿಟ್ಬಿಟ್ಟು ರಸ್ತೆಯಲ್ಲಿ ಮನಸ್ಸಿಗೆ ಬಂದಂಗೆ ಹಾಕ್ತಾ ಇಡೀ ರಾಗಿಣಿಯ ಪ್ರಕರಣದಲ್ಲಿ ಬೀಟಿಂಗ್ ದ ಬುಷ್ ಅಂತಾರಲ್ಲ, ಹಾಗಾಗ್ತಾ ಇರೋದು. ಮತ್ತು ಪೊಲೀಸರು ಮತ್ತು ಅಧಿಕಾರ ನಡೆಸ್ತಾ ಇರುವಂಥ ರಾಜಕೀಯ ಪಕ್ಷದ ಉದ್ದೇಶಕ್ಕೆ, ಅದನ್ನು ಈಡೇರಿಸುವುದಕ್ಕೆ ಮಾಧ್ಯಮಗಳು ಕುಣಿತಾ ಇವೆ ಅಂತ ನನಗೆ ಅನಿಸುತ್ತೆ. ಇಡೀ ಮಾಧ್ಯಮಗಳು ಸುದ್ದಿ ಕೊಡುವ ಭರದಲ್ಲಿ ಪೊಲೀಸ್ ಏನಿದೆ, ಪೊಲೀಸರ ಕೈಗೊಂಬೆ ಆಗಿವೆ ಅಂತ. ಪೊಲೀಸರು ತಮ್ಮ ಉದ್ದೇಶಕ್ಕಾಗಿ ಪ್ರಕರಣವನ್ನು ಜೀವಂತವಾಗಿಡೋದಕ್ಕೆ ನಡೆಸುವ ಯತ್ನಗಳು, ರಾಜಕೀಯ ಉದ್ದೇಶಕ್ಕೆ ನಡೆಸ್ತಾರೆ ಯತ್ನಗಳು ಏನಿವೆ, ಅದಕ್ಕೆ ಪೂರಕವಾಗಿ ಮಾಧ್ಯಮಗಳು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಮೀಡಿಯಾ ವಾಚನ ಮುಗಿಸ್ತೀನಿ. ಮತ್ತೆ ಬರ್ತೀನಿ ಇನ್ನೊಂದು ವಿಚಾರದೊಂದಿಗೆ ತಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.